ಇನ್ನ ಋಷಭ ರಾಶಿಗೆ ಧನಸ್ಥಾನದಲ್ಲೇ ಕೇತು ಅಂದ್ರೆ ವಾಕ್ಸ್ಥಾನ. ಈ ಧನಸ್ಥಾನ ಅಂದ್ರೆ ರಾಶಿಯ ಎರಡನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಮುಖಸ್ಥಾನ, ಅನ್ನಸ್ಥಾನ, ಕುಟುಂಬ ಸ್ಥಾನ, ಹೀಗೆಲ್ಲ ಬಹಳಷ್ಟು ಸ್ಥಾನಗಳನ್ನ ಅದು ಪ್ರತಿನಿಧಿಸ್ತದೆ. ಅಲ್ಲಿ ಕೇತು ಇದ್ರೆ ಸಾಮಾನ್ಯ ನಾವು ಜ್ಯೋತಿಷದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ರಾಹು ಕೊಟ್ಟಂಗೆ ಯಾರು ಕೊಡಲ್ಲ, ಕೇತು ಕೆಡಿಸ್ದಂಗೆ ಯಾರು ಕೆಡಿಸಲ್ಲ ಅಂತ. ಹಾಗೆ ಧನಸ್ಥಾನದಲ್ಲಿ ಅಥವಾ ವಾಕ್ಸ್ಥಾನದಲ್ಲಿ ಕೇತು ಇದ್ರೆ ನಾವು ಮಾತಾಡ್ತಿದ್ದಾಗೆ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಬಾಯಿಂದ ಕೆಟ್ಟ ಮಾತುಗಳು ಅಥವಾ ಬೇರೆ ಇತರೆ ನುಡಿಗಳು ಬಂದು ನಾವು ಒಂದು ಮಾತಿಗೆ ತಪ್ಪಿದವರು ಅಥವಾ ಕೆಟ್ಟ ಮಾತಾಡಿ ಬೇರೆಯವರು ನಮ್ಮನ್ನ ನೋಡ್ದ ಅವನು ಹಂಗೆ ಮಾತಾಡ್ತಿದ್ದಾನೆ ಅನ್ನೋ ಅಂಶವನ್ನ ಅದು ಪ್ರತಿಪಾದನೆ ಮಾಡುತ್ತೆ ಅಂತ. ಅಂದ್ರೆ ಮಾತು ಶುದ್ಧವಾಗಿ ಬರೋದಿಲ್ಲ, ಎಲ್ಲೋ ಕೆಡಿಸುತ್ತೆ ಅನ್ನೋದೊಂದು. ಮತ್ತೆ ದುಡ್ಡು ಅಷ್ಟೇ ಅಷ್ಟೊಂದು ಸುಲಭವಾಗಿ ಬರಲ್ಲ, ಬಹಳಷ್ಟು ಶ್ರಮ ವಹಿಸ್ಬೇಕಾಗುತ್ತೆ. ಮತ್ತೆ ಮನೆಯಲ್ಲಿ ಅಡಿಗೆ ಇದ್ರೂ ಹೊಟ್ಟೆ ಹಸಿತಾ ಇರಲ್ಲ, ಹೊಟ್ಟೆ ಹಸಿದಾಗ ಅಡಿಗೆ ಇರಲ್ಲ, ಊಟ ಇರಲ್ಲ. ಹೀಗೆ ಆ ರೀತಿ ತೊಂದರೆ ಕೊಡ್ತಾನೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಿರಿಯರು, ನಮ್ಮ ವರಹಾಮಿಚಾರರು ಯಾರಿದ್ದಾರೆ ಗ್ರಂಥಕರ್ತರು, ಇವರು ಬರೆದಿರೋ ಪ್ರಕಾರ ಅದನ್ನ ಓದಿ ಹೇಳೋದು, ಅದನ್ನ ಹೇಳೋ ರೀತಿಯಲ್ಲಿ ಹೇಳೋದಾದ್ರೆ ಧನಸ್ಥಾನ ಅಷ್ಟೇನು ಶುದ್ಧಿ ಇಲ್ಲ. ಆದ್ರಿಂದ ಬಹಳಷ್ಟು ಹುಷಾರಾಗಿರ್ಬೇಕು. ಮತ್ತು ಕೇತು ಜಪ ಅಂದ್ರೆ ಏನು? ಕೇತು ಗಣಪತಿಯ ಒಂದು ಅಧಿದೇವತೆ ಆಗಿರೋದ್ರಿಂದ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ ಅಂತ ನೀವು ಯಾರೆಲ್ಲ ವೃಷಭ ರಾಶಿಯಲ್ಲಿ ಇದ್ದೀರಾ, ಸಾಮಾನ್ಯವಾಗಿ ವಿಶ್ವದಲ್ಲಿ 78 ಕೋಟಿ ಜನ ಬರ್ತಾರೆ ವೃಷಭ ರಾಶಿಗೆ. ಅದರಿಂದ ವೈಯಕ್ತಿಕ ಜಾತಕ ಏನಿದೆ, ಲಗ್ನವನ್ನ ಆಧರಿಸಿ ಹೇಳೋದೇ ಜ್ಯೋತಿಷ್ಯ. ರಾಶಿ ಅಂತ ತಗೊಂಡಾಗ ಆ 78 ಕೋಟಿ ಜನ ಬರೋದ್ರಿಂದ ಅಷ್ಟೊಂದು ನಾವು ಇದನ್ನ ಗಣನೆಗೆ ತಗೊಬೇಕಾದ ಅಗತ್ಯ ಇರಲ್ಲ. ಆದ್ರೂ ಇದು ವ್ಯಕ್ತಿಗತವಾಗಿ ಮನುಷ್ಯನಿಗೆ ತೊಂದರೆ ಕೊಡೋದು, ಒಳ್ಳೇದ್ ಮಾಡೋದು ಮಾಡ್ತಾನೆ ಇರುತ್ತೆ. ಆದ್ರಿಂದ ಈ ಮಾಸ ಭವಿಷ್ಯದ ಕಡೆ ಗಮನ ಕೊಟ್ಟಾಗ ಖಂಡಿತವಾಗ್ಲೂ ನಾವು ಈ ಕೇತುವಿಗೆ ಗಂ ಗಣಪತಿಯೇ ನಮಃ ಅಂತ ನಾವು ಜಪ ಮಾಡೋದ್ರಿಂದ ಆಗತಕ್ಕಂಥ ಅನಾಹುತಗಳನ್ನ, ಬರತಕ್ಕಂಥ ತೊಂದರೆಗಳನ್ನ ನಿವಾರಿಸಿಕೊಳ್ಬಹುದು.